ಭಾಳ ಸಂತೋಷ ಆಗ್ತಾಯಿದೆ. ನಮ್ಮ ಮುಂದಿನ ಯೋಜನೆ ಬಗ್ಗೆ ನಮ್ಮ ಕಾರ್ಯದರ್ಶಿಯವರು ನಿಮ್ಮ ಮುಂದೆ ಈಗಾಗಲೇ ಇಟ್ಟಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದ ಫಲದಿಂದ ಇವತ್ತು ನಮ್ಮ ಶಾಲೆಗೆ ಉತ್ತಮವಾದಂಥ ರಾಜ್ಯ ಮಟ್ಟದಲ್ಲಿ ಕೂಡ ಒಳ್ಳೆಯ ಗೌರವ ಸಿಗುವಂಥ ವ್ಯವಸ್ಥೆ ಆಗಿದೆ. ನಿಮ್ಮ ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡಿ ಒಳ್ಳೆಯ ಹೆಸರು ತರುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ರಿಗೂ ನಾನು ಆಡಳಿತ ಮಂಡಳಿ ಪರವಾಗಿ ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಮೊದಲಿಗೆ ಅರ್ಪಿಸ್ತಾ ಇದ್ದೇನೆ. ತಾವೆಲ್ಲ ಸಹಕಾರ ನೀಡಿದ್ರಿಂದ ಈ ಪಕ್ಕದ ಜಾಗ ನಾವು ಈಗಾಗಲೇ ಖರೀದಿ ಮಾಡಿ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅದರ ಆಚೆಯ ಜಾಗವನ್ನು ಕೂಡ ಖರೀದಿ ಮಾಡಿಕೊಂಡು ಇಲ್ಲಿ ಸುಂದರವಾದಂಥ ಕಾಲೇಜ್ ಆವರಣ ಮಾಡಬೇಕು ಅಂತ ನಮ್ಮ ಎಲ್ಲ ಟ್ರಸ್ಟಿಗಳಿಗೆ ಮತ್ತು ಪದಾಧಿಕಾರಿಗಳಿಗೆ ಮನಸ್ಸಿದೆ. ನಾವೆಲ್ಲ ಕೈ ಜೋಡಿಸ್ಕೊಂಡು ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇಲ್ಲಿ ಕಾಲೇಜು ಸ್ಥಾಪನೆ ಆಗುವಂಥ ವ್ಯವಸ್ಥೆ ಆಗ್ತದೆ. ಅದಕ್ಕೆಲ್ಲದಕ್ಕೂ ನಿಮ್ಮೆಲ್ಲರ ಸಹಕಾರ ನಮಗೆ ಮುಖ್ಯ. ತಾವೆಲ್ಲ ಇದ್ದು ನಮಗೆಲ್ಲ ಸಹಕರಿಸಿದರೆ ಖಂಡಿತವಾಗಿ ಈ ಪರಿಸರ ಒಂದು ಉತ್ತಮವಾದಂಥ ವಿದ್ಯಾಸಂಸ್ಥೆ ಮಾಡುವಲ್ಲಿ ನಾವೆಲ್ಲ ಯಶಸ್ಸನ್ನು ಕಾಣ್ತೇವೆ ಎಂಬ ಭರವಸೆ ಕೂಡ ನನಗಿದೆ. ಈಗಾಗಲೇ ಇವರೆಲ್ಲ ನಮ್ಮ ಬಸ್ತಿಯವರು ಮತ್ತು ಚಂದ್ರ ಸುಳ್ಳಲ್ರವರೆಲ್ಲ ಮಾತಾಡುವಾಗ ಹೇಳಿದರು, 25 ವರ್ಷಗಳ ಹಿಂದೆ ಇದ್ದಂಥ ಒಂದು ಪರಿಸರ ಇವತ್ತು ಹೇಗೆ ಆಗಿದೆ ಅಂತ ಹೇಳಿದರೆ, ಆ ಉಚ್ಚಿಲ ಯುವಕ ಮಂಡಲದವರು ನಮಗೆ ಅವತ್ತು ಆ ಸ್ಥಳದಾನ ಕೊಟ್ಟದ್ರಲ್ಲಿ ಇವತ್ತು ಈ ವಿದ್ಯಾಸಂಸ್ಥೆ ಸಣ್ಣ ಕೊಠಡಿಯಲ್ಲಿ ಸ್ಥಾಪನೆ ಮಾಡಿ ಇಷ್ಟು ದೊಡ್ಡದಾದಂಥ ಕಟ್ಟಡ ನಿರ್ಮಾಣ ಮಾಡಲಿಕ್ಕಾಯಿತು. ಅದು ಕೂಡ ಮುಂದಿನ ದಿನಗಳಲ್ಲಿ ಇದನ್ನು ಈಗಾಗಲೇ ಕಾಲೇಜು ಮಾಡೋದರ ಜೊತೆಗೆ CBSE ಸಿಲೆಬಸ್ ಕೂಡ ಮಾಡಲಿಕ್ಕೆ ಇದು ಮಾಡ್ತಾಯಿದ್ದೇವೆ, ಪ್ರಯತ್ನ ಮಾಡ್ತಾಯಿದ್ದೇವೆ. ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ಅಂತ ಕೇಳಿಕೊಂಡು ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಪೂರ್ಣಗೊಂಡಿದ್ದು ಆ ಮಕ್ಕಳು ಇಲ್ಲಿಂದ ಹೋದರೂ ಕೂಡ ಇಲ್ಲಿಯ ನೆನಪಿಟ್ಕೊಂಡು ತಾವೆಲ್ಲರ ಸಹಕಾರ ಮಾಡಿಕೊಂಡು ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳಿಗೂ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್.